ಯೂನಿಕ್ ಟೆಕ್ ಫಾರ್ ಬ್ಲೈಂಡ್ಸ್ ಇನ್ ಕನ್ನಡ. ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ, ನಾನು ಯಲ್ಲಪ್ಪ ಮಾತಾಡ್ತಾ ಇದ್ದೀನಿ. ಈ ಒಂದು ಚಾನಲ್ಗೆ ನಾನಿವತ್ತೊಂದು ಹೊಸದಾಗಿ ಟ್ಯೂಟೋರಿಯಲ್ ಮಾಡ್ತಾಯಿದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಈ ಒಂದು ಚಾನಲ್ಗೆ. ಫ್ರೀಡಮ್ನಲ್ಲಿ ಒಂದು ಹೊಸ ಫೀಚರ್ ಆ್ಯಡ್ ಆಗಿದೆ, ನ್ಯೂಸ್ ಅಂಥೇಳಿ. ಅದರ ಬಗ್ಗೆ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಟ್ಯೂಟೋರಿಯಲ್ ಮುಖಾಂತರ. ಯಾರೆಲ್ಲ ಇನ್ನೂ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಈ ಒಂದು ಚಾನಲಿಂದ ಅಪ್ಲೋಡ್ ಆಗುವಂಥ ವಿಡಿಯೋಸ್ಗಳನ್ನೆಲ್ಲ ಶೇರ್ ಮಾಡಿ, ಬೇರೆಯವ್ರಿಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಾನೀಗ ಫ್ರೀಡಮ್ ಅಪ್ಲಿಕೇಶನ್ ಓಪನ್ ಮಾಡಿ ತೋರಿಸ್ತೀನಿ. ಅದು Check reason. One notification. Check reason. ಓಕೆ, ಫ್ರೀಡಮ್ ಓಪನ್ ಮಾಡಿದ್ದೀನಿ. Image generator. Link saver. My saver. News. ಓಕೆ, Button. ನ್ಯೂಸ್ ಅಂತ ಸಿಕ್ಕಿದೆ. ನ್ಯೂಸ್ ಮೇಲೆ ಕ್ಲಿಕ್ ಮಾಡ್ತೀನಿ. Getting. News. Categories are loaded successfully. ರೈಟ್, ಈಗ ನ್ಯೂಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಟಗರೀಸ್ ಆರ್ ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಸ್ವೈಪ್ ಮಾಡ್ತೀನಿ ಈಗ ಲೆಫ್ಟಿಂದ ರೈಟಿಗೆ. News. Language. English. ರೈಟ್, ಇದು ಬೈ ಡಿಫಾಲ್ಟ್ ಆಗಿ ಇಂಗ್ಲೀಷಲ್ಲಿ ಸೆಟ್ ಆಗಿರುತ್ತೆ. ಇದರೊಳಗೆ ಹೋದರೆ ನಾವು ಲ್ಯಾಂಗ್ವೇಜಸ್ನ ಚೇಂಜ್ ಮಾಡ್ಬೋದು. ನಾನು ತೋರಿಸ್ತೀನಿ ಈಗ. News. Language. English. Button. ಚೇಂಜ್ ಮಾಡೋಕ್ಕೆ ಹೋಗಲ್ಲ ನಾನು, ಇಂಗ್ಲೀಷೇ ಇರಲಿ. ನಾನು ಯಾಕೆ ತೋರಿಸ್ತೀನಿ ಅಂದರೆ ಇಲ್ಲಿ ಯಾವ ಲ್ಯಾಂಗ್ವೇಜ್ ಇದೆ ಅಂತ ನಿಮಗೆ ಗೊತ್ತಾಗಬೇಕು ಅಂತೇಳಿ ತೋರಿಸ್ತೀನಿ ಅಷ್ಟೇ. Select language. ರೈಟ್, ಸೆಲೆಕ್ಟ್ ಲ್ಯಾಂಗ್ವೇಜ್ ಸ್ವೈಪ್ ಮಾಡ್ತೀನಿ ಈಗ. English. ಇಂಗ್ಲೀಷ್, Gujarati. ಗುಜರಾತಿ, Hindi. ಹಿಂದಿ, Malayalam. ಮಲಯಾಳಂ, Marathi. ಮರಾಠಿ, Tamil. ತಮಿಳ್, Telugu. ತೆಲುಗು. ಅಷ್ಟೇ ಫ್ರೆಂಡ್ಸ್. ತುಂಬ ಡಿಸಪಾಯಿಂಟಿಂಗ್ ಏನಂದರೆ ಕನ್ನಡ ಇಲ್ಲ. ನೋಡೋಣ, ಎಲ್ಲರೂ ಸೇರಿ ಫೀಡ್ಬ್ಯಾಕ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕನ್ನಡ ಲ್ಯಾಂಗ್ವೇಜ್ ಆ್ಯಡ್ ಮಾಡಬಹುದು. ಓಕೆ, ವಾಪಸ್ ಬರ್ತೀನಿ. Back. Button. Up. News. India. ಈಗ India. ಕ್ಯಾಟಗರೀಸ್ ಫಸ್ಟ್ ನ್ಯೂಸ್ Language. ಲ್ಯಾಂಗ್ವೇಜಸ್ ನೋಡಿದ್ವಲ್ಲ, English. ಈ ಕ್ಯಾಟಗರೀಸ್ ಏನೇನಿದೆ? India. ಇಂಡಿಯಾ, Cricket. ಕ್ರಿಕೆಟ್, People. ಪೀಪಲ್, Mobility. ಮೊಬಿಲಿಟಿ, Word. ವರ್ಡ್, State. ಸ್ಟೇಟ್ಸ್, Entertainment. ಎಂಟರ್ಟೈನ್ಮೆಂಟ್, Sports. ಸ್ಪೋರ್ಟ್ಸ್, Business. ಬಿಸ್ನೆಸ್, Health. ಹೆಲ್ತ್, Technology. ಟೆಕ್ನಾಲಜಿ, Lifestyle. ಲೈಫ್ ಸ್ಟೈಲ್, Science and environment. ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್, Law. ಬ್ಲಾಗ್. ಇದು ಲಾಸ್ಟ್, ಅಷ್ಟೇ, ಇನ್ನೇನಿಲ್ಲ. ಸರಿ, ಹಾಗಾದರೆ ಇದರಲ್ಲಿ ನ್ಯೂಸ್ನ ಯಾವ ರೀತಿಯಪ್ಪ ಓದೋದು ಅಂತ ನೋಡೋಣ. ಈಗ ನಾನು ರೈಟಿಂದ ಲೆಫ್ಟಿಗೆ ಬರ್ತೀನಿ, ಯಾವುದಾದ್ರೂ ಒಂದು ನೋಡೋಣ. Science and environment. Lifestyle. Technology. ಓಕೆ, ಈ ಟೆಕ್ನಾಲಜಿ ಅನ್ನೋ ಒಂದು ಕ್ಯಾಟಗರಿ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. Getting. Posts. Posts are loaded successfully. ಪೋಸ್ಟ್ ಆರ್ ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಸ್ವೈಪ್ ಮಾಡ್ತೀನಿ ಲೆಫ್ಟ್ ರೈಟ್ಗೆ. Posts. Vivo T4X 5G India launch date confirmed. Could debut with AI features. In list. ಫಸ್ಟ್ ಹೆಡ್ಲೈನ್ ಇದು. ವಿವೋ T4X 5G ಲಾಂಚ್ ಡೇಟ್ ಕನ್ಫರ್ಮ್ಡ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದೆ.
would debut with AI features ಅಂತೆಲ್ಲ ಇದೆ. ಇದು ಫಸ್ಟ್ ಹೆಡ್ಲೈನು. WhatsApp down in India for several users. WhatsApp down in India for several users. ಇದು ಸೆಕೆಂಡ್ ಹೆಡ್ಲೈನ್. ಹಾಗೆ ಸ್ವೈಪ್ ಮಾಡ್ತೀನಿ. Microsoft to end Skype service starting this month. Microsoft to end Skype service by the end of this month. ಅಂದರೆ ಇದು ಮೂರನೇದು. ಸೊ ಇದೇ ರೀತಿ ನಾವು ಸ್ವೈಪ್ ಮಾಡ್ತಾ ಹೋದರೆ ನಾಲ್ಕನೇದು ಹೆಡ್ಲೈನು, ಐದನೇದು ಹೆಡ್ಲೈನು, ಆರನೇದು ಇದೇ ಥರ ತುಂಬ ಇರ್ತವೆ. ಯಾವುದೋ ಒಂದು ಹೆಡ್ಲೈನ್ ಬೇಕು ಆ ಒಂದು ಹೆಡ್ಲೈನಲ್ಲಿ ಕ್ಲಿಕ್ ಮಾಡಿ ನೀವು ಸಂಪೂರ್ಣವಾಗಿ ಓದ್ಬೋದು. ನಾನು ಫಸ್ಟ್ ಹೆಡ್ಲೈನ್ಗೆ ಹೋಗ್ತೀನಿ. WhatsApp Vivo T4X 5G India launch date confirmed. Could debut with AI features. ಕ್ಲಿಕ್ ಮಾಡ್ತೀನಿ ಇದ್ರ ಮೇಲೆ. ಫಸ್ಟ್ ಹೆಡ್ಲೈನ್. Getting news. The news is loaded successfully. ಓಕೆ, ನ್ಯೂಸ್ ಈಸ್ ಲೋಡೆಡ್ ಸಕ್ಸಸ್ಫುಲಿ ಅಂತ ಬಂತು. ಸ್ವೈಪ್ ಮಾಡ್ತೀನಿ ಲೆಫ್ಟ್ ಆ್ಯಂಡ್ ರೈಟ್ಗೆ. News. Share article. Button. ಇಲ್ಲಿ ಶೇರ್ ಆರ್ಟಿಕಲ್ ಅಂತಿದೆ, ಶೇರ್ ಮಾಡ್ಬೋದು. Post title. Heading. ಪೋಸ್ಟ್ ಟೈಟಲ್ ಹೆಡಿಂಗ್ ಅಂತಿದೆ. ಅಂದರೆ Vivo T4X 5G India launch date officially confirmed. Could debut with AI features. Check expected spec. Price. ವಿವೋ T4X 5G ಇಂಡಿಯಾದಲ್ಲಿ ಲಾಂಚ್ ಯಾವಾಗುತ್ತೆ, ಪ್ರೈಸ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವಾಗ ಡೆಬ್ಯೂ ಮಾಡುತ್ತೆ, ಲಾಂಚ್ ಯಾವಾಗ, ಎಕ್ಸ್ಪೆಕ್ಟ್ ಡೇಟ್ ಎಲ್ಲ ಇರುತ್ತೆ ಇದರಲ್ಲಿ ಅಂತ ಇದೊಂದು ಹೆಡಿಂಗ್ ಇಲ್ಲಿರೋದು ಅಷ್ಟೇ. ನೆಕ್ಸ್ಟ್ Published on ಪಬ್ಲಿಷ್ ಆನ್ 2025-03-0210 hours 5 minutes and 39 seconds. ಇದು ಪಬ್ಲಿಷ್ ಆಗಿರೋದು ಟೈಮು ಡೇಟು ಎಲ್ಲ ಹೇಳ್ತಾ ಇದೆ. Article. ಈಗ ಆರ್ಟಿಕಲ್ ಸ್ವೈಪ್ ಮಾಡಿದ್ಮೇಲೆ ಬ್ಯಾಕ್ ಮತ್ತೆ ಸ್ವೈಪ್ ಮಾಡಿದ್ರೆ ಏನೂ ಇಲ್ಲ, ಬ್ಯಾಕ್ ಹೋಗಬಾರ್ದು. ಇಲ್ಲಿ ನಾವು ಸಂಪೂರ್ಣವಾಗಿ ಓದಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು, ಈಗ ಲೆಫ್ಟ್ ರೈಟ್ ಸ್ವೈಪ್ ಮಾಡಬಾರ್ದು, ಒಂದು ಬೆರಳನ್ನ ಸೆಂಟ್ರಲ್ಲಿ ಇಡಬೇಕು ಸ್ಕ್ರೀನ್ ಮೇಲೆ ಎಲ್ಲಾದರೂ, ಆಗ ಅದು ಓದೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫುಲ್ ಆರ್ಟಿಕಲ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರೆಗೂ ಓದುತ್ತೆ. ಅದಕ್ಕೆ ನಮಗೆ ಗೊತ್ತಾಗೋ ರೀತಿ ಓದಿಸ್ಕೊಳ್ಬೇಕು ಅಂದರೆ ನ್ಯಾವಿಗೇಷನ್ಸ್ ಚೇಂಜ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಇಷ್ಟ ಬರೋ ರೀತಿಯಲ್ಲಿ ಲೈನ್ ಬೈ ಲೈನ್ ಓದೋಕ್ಕೆ ಇಷ್ಟ ಆಯ್ತಾ ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ಓದೋಕ್ಕೆ ಇಷ್ಟ ಆಯ್ತಾ ವರ್ಡ್ ಬೈ ವರ್ಡ್, ಪ್ಯಾರಾಗ್ರಾಫ್ ಬೈ ಪ್ಯಾರಾಗ್ರಾಫ್, ಆ ರೀತಿ ನಿಮಗೆ ಯಾವ ರೀತಿ ಅನುಕೂಲ ಆ ರೀತಿ ನ್ಯಾವಿಗೇಷನ್ ಚೇಂಜ್ ಮಾಡಿಕೊಂಡು ಓದಿಸ್ಬೇಕು. ಈಗ ಬರೋದಕ್ಕೆ ನಾನು ಸೆಂಟ್ರಲ್ಲಿ Vivo T4X 5G India launch. After launching the Vivo V50 smartphone, the Chinese smartphone were ರೈಟ್. ನಾನೀಗ ಚೇಂಜ್ ಮಾಡ್ತೀನಿ. character, spoken line, each ring, preserve, ring, control, heading, paragraph, line. ಸರಿ, ಲೈನ್ ಇಲ್ಲಿ ನಾನು ನಿಲ್ಲಿಸ್ಕೊಂಡಿದ್ದೀನಿ. ಲೈನ್ ಬೈ ಲೈನ್ ಓದ್ಸೋಣ. Vivo T4X 5G India launch. After launching the Vivo V50 smartphone, the Chinese smartphone brand has announced the official launch date of the Vivo T4X 5G in the country. The phone is expected to have the largest battery in the segment. The Vivo T4X 5G may offer in two color options, purple and blue. Moreover, the phone is said to come with a bunch of AI capabilities with features like eye ring, eye photo enhance,
price in India. Expected. The phone is expected to be priced at 12,499 for the base trim, while the 6 GB RAM variant may be priced at 13,999 rupees, while the 8 GB RAM variant could be priced at 15,499 rupees. Vivo T4X 5G specification. The Vivo T4X 5G is expected to feature the 6.67-inch FHD plus LCD panel with a smooth 120Hz refresh rate. The is expected to be powered by the Dimensity 7300 processor running on an Android 15 based skin with a promise of 2 years of OS update and 3 years of security patches. Substantial 6500 mAh battery is likely to keep the phone running for extended hours. In the camera department, the smartphone may sport a dual rear setup led by a 50MP primary sensor, while an 8MP front-facing camera is expected to handle selfies. ಅಷ್ಟೇ ಫ್ರೆಂಡ್ಸ್, ಇನ್ನೇನಿಲ್ಲ. ಸೊ ಓವರಾಲ್ ಹೇಳೋದಾದರೆ ವಿವೋ T4X 5G ಫೋನ್ 5ನೇ ಮಾರ್ಚ್ 12 ಗಂಟೆಗೆ ಲಾಂಚ್ ಆಗುತ್ತೆ ಇಂಡಿಯಾದಲ್ಲಿ. ವಿವೋ ಆನ್ಲೈನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲೆಲ್ಲ ಅವೈಲೇಬಲ್ ಇರುತ್ತೆ. ಇದು ಬಿಟ್ಟರೆ ಬೇರೆ ಬೇರೆ ರಿಟೇಲರ್ಸ್ ಇರ್ತಾರಲ್ಲ ಅವರಲ್ಲೂ ಕೂಡ ಸಿಗುತ್ತೆ. 2 ಕಲರ್ಸಲ್ಲಿ ಬರುತ್ತೆ ಈ ಫೋನು. ಮತ್ತು 6GB ಮತ್ತು 8GB ಬರುತ್ತೆ ವೇರಿಯಂಟ್ಸು. 64GB ಅಥವಾ 120GB ಅಂತ ಅದೇನು ಮೆನ್ಷನ್ ಮಾಡಿಲ್ಲ. ಆ್ಯಂಡ್ರಾಯ್ಡ್ 15 ಬರುತ್ತೆ ಇದು. 2 OS ಅಪ್ಡೇಟ್ ಕೊಡ್ತಾರೆ, 3 ಸೆಕ್ಯೂರಿಟಿ ಅಪ್ಡೇಟ್ ಕೊಡ್ತಾರೆ. ಇದು ವಿವೋ T4X 5G ಫೋನು 12,499 ಅಷ್ಟೇ. ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು. 6GB 8GB 13,400 ಚಿಲ್ಲರೆ ಇರ್ಬೋದು, ಒಳ್ಳೆ ಹೆಚ್ಚು ಕಡಿಮೆ. ಸೊ ಈ ಒಂದು ಅಪ್ಲಿಕೇಶನ್, ಈ ಒಂದು ಫೀಚರ್ನ ಟೆಕ್ಸ್ಟೈಲ್ ಅಪ್ಲಿಕೇಶನಲ್ಲಿ ನ್ಯೂಸ್ ಓದಿಸ್ಕೊಳ್ಬೋದು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಒಂದು ಫೀಚರು. ಟೆಕ್ಸ್ಟೈಲ್ನಲ್ಲಿ ಇನ್ಕ್ಲೂಡ್ ಮಾಡಿರೋದು. ಏನಪ್ಪ ಬೇಸರ ಅಂದರೆ ಕನ್ನಡ ಇಲ್ಲ ಅಷ್ಟೇ. ಕನ್ನಡ ಎಲ್ಲಿ ಆ್ಯಡ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.